ರಾಜ್ಯ ರಾಜಕೀಯದಲ್ಲಿ ವಿಚಿತ್ರ ಬೆಳವಣಿಗೆಗಳು ನಡೀತಾ ಇದೆ. ಒಂದು ಕಡೆ ಕಾಂಗ್ರೆಸ್ ನಾಯಕರು ಒಬ್ರಿಗೊಬ್ರು ಗುಪ್ತ ಚರ್ಚೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಭೇಟಿ ಮಾಡಿದ್ದಾರೆ. ಸಿಎಂ ಕುರ್ಚಿ ಕಾದಾಟದ ಮಧ್ಯೆ ಸತೀಶ್ ಮತ್ತು ವಿಜಯೇಂದ್ರ ಭೇಟಿ ಕುತೂಹಲ ಮೂಡಿಸಿದೆ. ಶಿವಾನಂದ ಸರ್ಕಲ್ ಬಳಿಯ ಜಾರಕಿಹೊಳಿ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ಕ್ಷೇತ್ರದ ಕೆಲಸಕ್ಕಾಗಿ ಭೇಟಿಯಾಗಿದ್ದೇನೆ ಅಂತ ವಿಜಯೇಂದ್ರ ಅವರು ಹೇಳಿದ್ದಾರೆ. ಅಂದರೆ ಅವರ ಕ್ಷೇತ್ರದ ಕೆಲಸಕ್ಕೋಸ್ಕರ. ಯಾಕೆಂತಂದರೆ ಸತೀಶ್ ಜಾರಕಿಹೊಳಿ ಅವರು PWD ಮಿನಿಸ್ಟರ್, ಲೋಕೋಪಯೋಗಿ ಸಚಿವರು. ಹಾಗಾಗಿ ಇರ್ಬೋದು ಅವರ ಕ್ಷೇತ್ರದ ಕೆಲವು ಕೆಲಸ ಕಾಮಗಾರಿಗಳ ಬಗ್ಗೆ ಏನೋ ಭೇಟಿ ಮಾಡಿರ್ಬೋದು. ಆದರೆ ಎಂಥ ಸಂದರ್ಭದಲ್ಲಿ ಭೇಟಿ ನಡೀತಾ ಇದೆ ಅಂತಕ್ಕಂಥದ್ದು ಅತ್ಯಂತ ಕುತೂಹಲ. ಸತೀಶ್ ಜಾರಕಿಹೊಳಿ ಅವರು ಈಗ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಪರಮೇಶ್ವರನ್ನ ಭೇಟಿ ಮಾಡಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿದ್ರು, ಮಾದೇವಪ್ಪನವ್ರು ಮಾಡಿದ್ರು, DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ರು. ಮುಖ್ಯಮಂತ್ರಿ ಸ್ಥಾನ ಬದಲಾಗುತ್ತೆ. ನಿನ್ನೆ ಬೇರೆ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಘೋಷಣೆಗಳನ್ನ ಕೂಗಿದ್ದಾರೆ ಅಭಿಮಾನಿಗಳು. ಇದರ ನಡುವೆ BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿರ್ತಕ್ಕಂಥದ್ದು ಅತ್ಯಂತ ಕುತೂಹಲ ಭರಿತವಾಗಿರ್ತಕ್ಕಂತಹ ವಿಚಾರ. ಬಟ್ ಅವ್ರು ಯಾರು ಕೂಡ ಏನು ಈ ವಿಚಾರದ ಬಗ್ಗೆ ಮಾತಾಡಲ್ಲ. ನಾವು ರಾಜಕೀಯ ಏನು ಮಾತಾಡಿಲ್ಲ, ಕ್ಷೇತ್ರದ ಅಭಿವೃದ್ಧಿಗೆ ಬಂದಿದ್ದೀವಿ ಅಂತ ರೆಡಿಮೇಡ್ ಆನ್ಸರನ್ನು ಕೊಡ್ತಾರೆ. ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅವರ ಹತ್ರ ಚರ್ಚೆ ಮಾಡಿರ್ತಕ್ಕಂಥ ವಿಚಾರ, ನಮ್ಮ ಶಿಕಾರಿಪುರ ಸ್ಟೇಟ್ ಹೈವೇನು ಇದೆ, ರಾಜ್ಯ ಹೆದ್ದಾರಿ, ನಮ್ಮ ಜಿಲ್ಲೆನಲ್ಲಿ 2 ಟೋಲ್ ಬರ್ತಾ ಇದೆ. ಈಗ ಆಲ್ರೆಡಿ ಇದೆ ಎಕ್ಸಿಸ್ಟಿಂಗಲ್ಲಿ. ನಮ್ಮ ಶಿಕಾರಿಪುರ ತಾಲೂಕಲ್ಲಿ ಇರ್ತಕ್ಕಂಥ ಟೋಲ್ ಏನಿದೆ, ಸಾಕಷ್ಟು ಅದು ರೈತರಿಗೆ, ಬಡವರಿಗೆ ಅನಾನುಕೂಲ ಆಗಿದೆ. ಒಂದೇ ಜಿಲ್ಲೆನಲ್ಲಿ 2 ಟೋಲ್ ಬಂದಿರತಕ್ಕಂಥದ್ದು ಮತ್ತು 3 ಜಿಲ್ಲೆ ಜನ ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥ ಹೈವೇ ಇದು. ಹಾಗಾಗಿ ಆ ಟೋಲನ್ನು ಶಿಫ್ಟ್ ಮಾಡಬೇಕು ಅಲ್ಲಿರ್ತಕ್ಕಂಥ. ಯಾಕೆಂದರೆ ಮಕ್ಕಳು ಶಾಲೆಗಳಿಗೆ ಹೋಗ್ತಾರೆ, ಆಸ್ಪತ್ರೆಗೆ ಓಡಾಡ್ತಾರೆ, ತಾಲೂಕು ಕಚೇರಿಗೆ ಬರ್ತಾ ಇರ್ತಾರೆ. ಸೊ ಬಡವರಿಗೆ ಒಟ್ಟಾರೆಯಾಗಿ ತೊಂದರೆ ಆಗ್ತಾ ಇದೆ. ಸೊ ಟೋಲನ್ನು ಶಿಫ್ಟ್ ಮಾಡಬೇಕು ಅಂತೇಳಿ 3-4 ಬಾರಿ ಹೋರಾಟವು ಕೂಡ ಶಿಕಾರಿಪುರ ತಾಲೂಕಲ್ಲಿ ಆಗಿದೆ. ಹಾಗಾಗಿ ಎಲ್ಲ ನಮ್ಮ ಪಕ್ಷದ ಮುಖಂಡರು, ಹೋರಾಟಗಾರರು ಎಲ್ಲರೂ ಕೂಡ ಬಂದಿದ್ದಾರೆ. ಮಾನ್ಯ ಸಚಿವರನ್ನು ಭೇಟಿ ಮಾಡಿ ಆ ಟೋಲನ್ನು ಏನಿವತ್ತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ವಿಜೇಂದ್ರ ಅವ್ರು ಹೇಳೋ ಪ್ರಕಾರ ಅವರ ಕ್ಷೇತ್ರದ ವಿಚಾರಕ್ಕೆ, ಅಭಿವೃದ್ಧಿ ವಿಚಾರಕ್ಕೆ ಬಂದಿರಬಹುದು, ಇಲ್ಲ ಅಂತಲ್ಲ. ಬಟ್ ಸಮಯ ಸಂದರ್ಭ ಯಾರು ಭೇಟಿ ಮಾಡಿದ್ರು ಅಂತಕ್ಕಂಥದ್ದು ಕುತೂಹಲಕ್ಕೆ ಕಾರಣ ಆಗ್ತಿರೋದು ಅಷ್ಟೇ. ಈ ಸರ್ತಿ ಇನ್ನೇನಾದರೂ ರಾಜಕೀಯ ಇದೆಯಾ ಇವರ ಭೇಟಿಯಲ್ಲಿ, ಹೇಗೆ? ಅರವಿಂದ್, ಖಂಡಿತವಾಗಿಯೂ ಕೂಡ ಇಂಥ ಸಂದರ್ಭದಲ್ಲಿ, ಅದರಲ್ಲೂ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಕ್ಷಿಪ್ರಗತಿಯ ವಿದ್ಯಮಾನಗಳು ನಡೀತಾ ಇದ್ದಾವೆ. ಒಂದ್ ಕಡೆ ಮುಡಾ ತನಿಖೆ ಕೂಡ ತೀವ್ರ ಆಗ್ತಾ ಇದೆ, ಇನ್ನೊಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ರಾಜ್ಯಕ್ಕೆ ಬರ್ತಾ ಇದೆ. ಸಚಿವರ ಗುಪ್ತ ಸಭೆ, ಪ್ರತ್ಯೇಕ ಮೀಟಿಂಗ್ ಗಳನ್ನ ನಡೀತಾ ಇದಾವೆ. ಇಂಥ ಸಂದರ್ಭದಲ್ಲಿ ಈಗಾಗಲೇ ಬಿಜೆಪಿ ಆರೋಪ ಮಾಡ್ತಾ ಇತ್ತು, ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ಬೇಕು, ರಾಜೀನಾಮೆ ಕೊಡಬೇಕು ಅನ್ನುವಂತ ಆಗ್ರಹವನ್ನ ಈಗಲೂ ಕೂಡ ಇಟ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಭೇಟಿ ಕೊಟ್ಟಿರುವಂತದ್ದು ರಾಜಕೀಯವಾಗಿ ಭಾರಿ ಕುತೂಹಲ ಮೂಡಿಸಿರುವಂತದ್ದು. ಅವ್ರು ಹೇಳ್ತಾರೆ, ಶಿಕಾರಿಪುರದ ಬಿಜೆಪಿ ಮುಖಂಡರ ಜೊತೆ ನಾನು ಬಂದಿದ್ದೇನೆ. ಅಲ್ಲಿ 60 ಕಿಲೋಮೀಟರ್ಗೆ 1 ಟೋಲ್ ಇರಬೇಕು, ಆದ್ರೆ 35 ಕಿಲೋಮೀಟರ್ಗೆ 60 ಕಿಲೋಮೀಟರ್ಗೆ 2 ಟೋಲ್ ಇದೆ. ಒಂದು ಟೋಲು ಸ್ಥಳಾಂತರ ಮಾಡಬೇಕು, ಸಾಕಷ್ಟು ಸಮಸ್ಯೆ ಆಗ್ತಿದೆ, ಆ ವಿಚಾರವಾಗಿ ಚರ್ಚೆ ಮಾಡಕ್ ಬಂದಿದೆ ಅಂತಾನು ಕೂಡ ಹೇಳ್ತಾ ಇದ್ರೆ. ಜೊತೆಗೆ ಕ್ಷೇತ್ರದ ಮುಖಂಡರು ಕೂಡ ಬಂದಿದ್ದಾರೆ ಅಂತಾನು ಕೂಡ ಹೇಳಿದ್ರು. ಇದ್ರ ಬಗ್ಗೆ ಸಮಸ್ಯೆ ಬಗೆಹರಿಸ್ತಾನೆ ಅಂತ ಕೂಡ ಸಚಿವರು ಭರವಸೆ ಕೊಟ್ಟಿದ್ದಾರೆ. ಇದು ಒಂದು. ಆದ್ರೆ ಇಂಥ ಸಂದರ್ಭದಲ್ಲಿ ಭೇಟಿ ಯಾಕೆ ಅನ್ನುವಂಥದ್ದು ಪ್ರಬಲವಾಗಿ ಸಿದ್ದರಾಮಯ್ಯ ಅವರು ಬದಲಾವಣೆ ಆಗ್ಬೇಕು, ಮುಡಾ ತನಿಖೆ CBIಗೆ ವಹಿಸಬೇಕು, ಇವೆಲ್ಲ ಆಗ್ರಹಗಳನ್ನ ಬಿಜೆಪಿ ಮಾಡ್ತಾ ಬರ್ತಾ ಇದೆ. ಜೊತೆಗೆ ಸಚಿವರ ಪ್ರತ್ಯೇಕ ಸಭೆ ಬಗ್ಗೆನೂ ಕೂಡ ಕಾಂಗ್ರೆಸ್ ಬಿಜೆಪಿಯಲ್ಲಿ ಟೀಕೆ ವ್ಯಕ್ತ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸಹಜವಾಗಿ ಕುತೂಹಲ ಮೂಡಿಸಿರುವಂತದ್ದು, ಯಾವುದೇ ರಾಜಕೀಯ ಇಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಆದ್ರೂ ಕೂಡ ರಾಜಕೀಯವಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಮುಂದಿನ ದಿನಗಳಲ್ಲಿ ಈ ಭೇಟಿಯ ಹಿಂದಿನ ಅಸಲಿಯತ್ತು ಗೊತ್ತಾಗ್ಬಹುದು. ಅರವಿಂದ್. ರೈಟ್ ಮಸೂದ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.